ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಸಿಗ್ತಾ ಇರುವ ಟಾಪ್ 5 ಸರ್ಕಾರಿ ಯೋಜನೆಗಳ ಬಗ್ಗೆ ಕಿರು ಮಾಹಿತಿಯನ್ನು ನೀಡಲಾಗಿದೆ. ಈ ಯೋಜನೆಗಳಿಂದ ನೀವು ಹಣದ ಸಹಾಯವನ್ನು ಪಡೆಯಬಹುದು, ಉಚಿತ ಸೌಲಭ್ಯವನ್ನು ಪಡೆಯಬಹುದು ಹಾಗೂ ಭವಿಷ್ಯ ಸುರಕ್ಷತೆಯನ್ನು ಕೂಡ ಪಡೆಯಬಹುದು. ಈ ವಿಡಿಯೋ ಬಗ್ಗೆ ನಿಮಗೆ ಎಲ್ಲಾದರೂ ಗೊಂದಲ ಇದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಯೋಜನೆಯಾಗಿ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯ ಖಾತೆಗೆ ಜಮಾ ಆಗುತ್ತೆ. ಇದು ನಮಗೆಲ್ಲ ಗೊತ್ತೇ ಇದೆ. ಇದು ಮನೆಯ ಮುಖ್ಯ ಮಹಿಳೆಗೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಮನೆಯ ಮುಖ್ಯ ಮಹಿಳೆ ಇದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಇದು ಅವರ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಒಂದು ವೇಳೆ ಹಣ ಬರದೇ ಇದ್ದರೆ ನೀವು ಸರ್ವಿಸ್ ಸೆಂಟರ್ನಲ್ಲಿ ಹೋಗಿ ಎಂಕ್ವೈರಿಯನ್ನು ಮಾಡ್ಬೋದು. ಈಗ ಈ ಎಂಕ್ವೈರಿ ಇದೆಲ್ಲ ತುಂಬ ಸುಲಭ ಆಗಿದೆ. ನಿಮಗೆ 2 ತಿಂಗಳು ಹಣ ಬರದೇ ಇದ್ದರೂ ಕೂಡ 3ನೇ ತಿಂಗಳಿಗೆ ಹಣ ಬರುತ್ತೆ. ಇನ್ನು ಎರಡನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳ ಫ್ಯೂಚರ್ ಸೇವಿಂಗ್ಸ್ ಸ್ಕೀಮ್ ಆಗಿದೆ. ಇದು ತುಂಬಾ ಒಳ್ಳೆಯ ಸ್ಕೀಮ್. ನಿಮ್ಮ ಮನೆಯಲ್ಲಿ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿದ್ದರೆ ನೀವು ತಪ್ಪದೇ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಮಾಡಿಸಲೇಬೇಕು. ಅಕೌಂಟನ್ನು ನೀವು ಓಪನ್ ಮಾಡಲೇಬೇಕು. ಇದನ್ನು ನೀವು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ನಲ್ಲೂ ಕೂಡ ಖಾತೆಯನ್ನು ತೆರೀಬಹುದು. ಇದರಲ್ಲಿ ಇನ್ನೂ ಬಡ್ಡಿ ದರ ಹೆಚ್ಚಾಗಿರುತ್ತೆ. ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇಲ್ಲಿ ಈ ಒಂದು ಯೋಜನೆಗೆ ಬಡ್ಡಿ ದರ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಮಗಳಿಗೆ 21 ವರ್ಷ ಆದಮೇಲೆ ನಿಮಗೆ ಮೆಚುರಿಟಿ ಹಣ ಸಿಗುತ್ತೆ. ಇನ್ನು ಮೂರನೇದಾಗಿ ಉಜ್ವಲ ಯೋಜನೆ. ಇದು ಕೂಡ ಪ್ರಧಾನಮಂತ್ರಿಯವರ ಯೋಜನೆ. ಇದು ಉಜ್ವಲ ಯೋಜನೆ ಆಗಿದೆ. ಉಜ್ವಲ ಯೋಜನೆ ಅಂದರೆ ಉಚಿತ LPG ಕನೆಕ್ಷನನ್ನು ನೀಡೋದು. ಇದಕ್ಕೆ ಈ ಒಂದು ಉಜ್ವಲ ಯೋಜನೆಗೆ ಅರ್ಹತೆ ಏನು ಅಂದರೆ BPL ಕುಟುಂಬದವರಾಗಿರಬೇಕು, ನಿಮ್ಮ ರೇಷನ್ ಕಾರ್ಡ್ BPL ಕಾರ್ಡ್ ಆಗಿರಬೇಕು ಮತ್ತು ಮಹಿಳೆಯರ ಹೆಸರಿನಲ್ಲಿ ಈ ಕನೆಕ್ಷನನ್ನು ಇವರು ಕೊಡ್ತಾರೆ. ಇನ್ನು ನಾಲ್ಕನೇದಾಗಿ ವಿಧವಾ ಪಿಂಚಣಿ ಯೋಜನೆ. ಪತಿಯನ್ನು ಕಳೆದುಕೊಂಡ ಮಹಿಳೆಗೆ ಗೌರವಧನ 1,000 ರೂಪಾಯಿ ಸಿಗುತ್ತೆ. ಇದು ಮಂತ್ಲಿ ಪೆನ್ಷನ್ ಅಂದ್ಬಿಟ್ಟು ಆ ಮಹಿಳೆಗೆ ಕೊಡ್ತಾರೆ. ನೀವು ಈ ಒಂದು ಅರ್ಜಿಯನ್ನು ತಾಲೂಕು ಕಚೇರಿನಲ್ಲಿ ಅಥವಾ ಆನ್ಲೈನ್ ಮೂಲಕ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ಇನ್ನು ಕೊನೆಯದಾಗಿ ಮಾತೃ ವಂದನಾ ಯೋಜನೆ. ಇದು ಕೂಡ ಪ್ರಧಾನಮಂತ್ರಿಯವರ ಯೋಜನೆ ಆಗಿದೆ. ಗರ್ಭಿಣಿ ಮಹಿಳೆಯರಿಗೆ ಹಣದ ಸಹಾಯವನ್ನು ಮಾಡೋದು ಇದರ ಮುಖ್ಯ ಉದ್ದೇಶ. ನಿಮ್ಮ ಮೊದಲ ಮಗುವಿಗೆ ಇದರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಮೊದಲ ಮಗು ಆದರೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಇದರ ಬಗ್ಗೆ ನೀವು ರಿಜಿಸ್ಟರ್ ಮಾಡಿಸೋದು ತುಂಬ ಅಗತ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.